Hi guys, this is from Lavin Kannada. ಇನ್ನು ನೋಡ್ತಾ ಇದ್ದೀರಾ ಎಲೈಸಾ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೈ ಅಂತೇಳಿ ಫುಲ್ ಫಾರ್ಮ್ ಬಂದ್ಬಿಟ್ಟು ಎಲೈಸಾ ಫುಲ್ ಫಾರ್ಮು. ಇಟ್ಸ್ ಯೂಸ್ ಟು ಡಿಟೆಕ್ಟ್ ದ ಆ್ಯಂಟಿಜನ್ ಆಂಟಿಬಾಡಿ ಇನ್ ಎ ಬ್ಯಾಕ್ಟೀರಿಯಲ್ ಆರ್ ವೈರಲ್ ಇನ್ಫೆಕ್ಷನ್ಸ್. ಸೊ ನಮ್ಗೆ ಯಾವಾಗಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆದಾಗ ಕೆಲವೊಂದು ಟೆಸ್ಟ್ ಮಾಡಿಸ್ತೀವಿ. ಲೈಕ್ ಈಗ ಟೈಫಾಯ್ಡ್ ಆದರೆ ವೈರಲ್ ಟೆಸ್ಟು. ಸೊ ಅದರಲ್ಲಿ ಏನು ಮಾಡ್ತೀವಿ, ಆ್ಯಂಟಿಜನ್ ಆಂಟಿಬಾಡಿ ಡಿಟೆಕ್ಟ್ ಮಾಡ್ತೀವಿ. ಸೊ ಅದೇ ಥರ ಕೆಲವೊಂದು ರ್ಯಾಪಿಡ್ ಟೆಸ್ಟ್ ಮಾಡ್ತಾರೆ, ಸಿರಾಲಜಿಕಲ್ ಟೆಸ್ಟು, HIV, HBsAg ಅದೇ ಥರ. ಸೊ ಅದರಲ್ಲಿ ಆ್ಯಂಟಿಜನ್ ಆಂಟಿಬಾಡಿ ಡಿಟೆಕ್ಟ್ ಮಾಡ್ತಾರೆ. ಸೊ ಅದೇ ಮೆಥಡ್ನ ನಾವು ಅದೇ ಥರನೇ ಎಲೈಸಾದಲ್ಲೂ ಅದೇ ಮೆಥಡ್ನ ಫಾಲೋ ಅಪ್ ಮಾಡ್ಕೊಬೋದು. ಆ್ಯಂಟಿಜನ್ ಆಂಟಿಬಾಡಿ ಡಿಟೆಕ್ಟ್ ಮಾಡ್ಬೋದು. ಎಲೈಸಾದಲ್ಲಿ 4 ಟೈಪ್ಸ್ ಯಾವುದಂದರೆ ಡೈರೆಕ್ಟ್ ಎಲೈಸಾ, ಇಂಡೈರೆಕ್ಟ್ ಎಲೈಸಾ, ಕಾಂಪಿಟೇಟಿವ್ ಎಲೈಸಾ, ಸ್ಯಾಂಡ್ವಿಚ್ ಎಲೈಸಾ ಅಂತ ಹೇಳಿ. ಸೊ 4 ಇದ್ದಾವೆ. ಪ್ರೊಸೀಜರ್ ಯಾವ ಥರ ಏನು ಅಂತ ನೋಡೋದಾದರೆ ಸಿಂಪಲಾಗಿ ಬ್ರೀಫಾಗಿ ಎಲ್ಲದಕ್ಕೂ ಆಲ್ಮೋಸ್ಟ್ ಓವರಾಲ್ ಸೇರಿ ಬೇರೆ ಬೇರೆ ಎಲೈಸಾಗೆ ಬೇರೆ ಬೇರೆ ಪ್ರೊಸೀಜರ್ ಡಿಫ್ರೆಂಟು ಇದಿರುತ್ತೆ. ಸೊ ಓವರಾಲ್ ಅಂತ ನೋಡೋದಾದರೆ ಎಲೈಸಾ ಏನಿರುತ್ತೆ, ಎಲೈಸಾ ಪರ್ಫಾರ್ಮ್ಡ್ ಅಟ್ 96 ಮೈಕ್ರೋಟೈಟರ್ ವೆಲ್ಸ್ ಪ್ಲೇಟ್. ಸೊ ಒಂದು ಪ್ಲೇಟ್ ಇರುತ್ತೆ, ಪ್ಲೇಟಲ್ಲಿ 96 ಮೈಕ್ರೋಟೈಟರ್ ವೆಲ್ಸ್ ಇರ್ತವೆ. ಸೊ ಆ ಪ್ಲೇಟಲ್ಲಿ ನಾವು ಎಲೈಸಾ ಮಾಡ್ತೀವಿ. ಆ ಮೈಕ್ರೋಟೈಟರ್ ಪ್ಲೇಟಲ್ಲಿ ಎಲೈಸಾನ ಮಾಡ್ತೀವಿ. ಸೊ ಫಸ್ಟ್ ಏನಿದೆ, ಆ್ಯಂಟಿಜನ್ ಕೋಟ್ ಮಾಡಬೇಕು. ಕೋಟ್ ಮಾಡಾದ್ಮೇಲೆ ಮೈಕ್ರೋಟೈಟರ್ ವೆಲ್ಸಲ್ಲಿ ಎರಡೇ ಪೇಷಂಟ್ ಸ್ಯಾಂಪಲ್, ಸೊ ಪ್ರೀ ಕೋಟೆಡ್ ಏನು ಆ್ಯಂಟಿಜನ್ ಕೋಟ್ ಮಾಡಿರ್ತೀವಿ. ನೆಕ್ಸ್ಟು ಪೇಷಂಟ್ ಸ್ಯಾಂಪಲ್ ಆ್ಯಡ್ ಮಾಡಬೇಕು. ಪೇಷಂಟ್ ಸ್ಯಾಂಪಲ್ ಆ್ಯಡ್ ಮಾಡಿದ್ರೆ ಇನ್ಕ್ಯುಬೇಷನ್ ಆದಮೇಲೆ ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ಎನ್ಸೈಮ್ ಲಿಂಕ್ಡ್ ಆ್ಯಂಟಿಬಾಡಿ ಆ್ಯಡ್ ಮಾಡಬೇಕು. ಎನ್ಸೈಮ್ ಲಿಂಕ್ಡ್ ಆ್ಯಂಟಿಬಾಡಿ ಆ್ಯಡ್ ಮಾಡಾದಮೇಲೆ ನೆಕ್ಸ್ಟ್ ಮತ್ತೆ ಇನ್ಕ್ಯುಬೇಷನ್ 30 ಮಿನಿಟ್ಸು. ನೆಕ್ಸ್ಟ್ ವಾಶು. ನೆಕ್ಸ್ಟ್ ಆದಮೇಲೆ ಸಬ್ಸ್ಟ್ರೇಟ್ ಆ್ಯಡ್ ಮಾಡಬೇಕು. ಸಬ್ಸ್ಟ್ರೇಟ್ ಆ್ಯಡ್ ಮಾಡಾದಮೇಲೆ ವಾಶ್ ಮಾಡಿ ರೂಮ್ ಟೆಂಪ್ರೇಚರಲ್ಲಿ ಇನ್ಕ್ಯುಬೇಟ್ ಮಾಡಬೇಕು. ರೂಮ್ ಟೆಂಪ್ರೇಚರಲ್ಲಿ ಇನ್ಕ್ಯುಬೇಟ್ ಮಾಡಾದಮೇಲೆ ಕಲರ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಕಲರ್ ಡೆವಲಪ್ಮೆಂಟ್ನ ನಾವು ರೀಡ್ ಬೈ ಕಲೋರಿಮೀಟ್ರಲ್ಲೂ ನೋಡ್ಬೋದು, ಅಥವಾ ಎಲೈಸಾ ರೀಡರ್ ಅಂತ ಬರುತ್ತೆ ಅದರಲ್ಲಿ ಕೂಡ ನೋಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ನೆಕ್ಸ್ಟು ಎನ್ಸೈಮ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಆಲ್ಕಲೈನ್ ಫಾಸ್ಫೇಟೇಸ್ ಅಂತೇಳಿ, ಅದಿಲ್ಲ ಅಂದರೆ ಹಾರ್ಸ್ ರ್ಯಾಡಿಸ್ ಪೆರಾಕ್ಸಿಡೇಸ್ ಅಂತೇಳಿ. ಇದು ಸಬ್ಸ್ಟ್ರೇಟ್ ಯಾವುದಂದರೆ ಪಿನೋಲಿನ್ ಡೈಯಮೈನ್ ಅಂತೇಳಿ. ಸೊ ಇದು ಬಂದ್ಬಿಟ್ಟು ಸಬ್ಸ್ಟ್ರೇಟು. ಸೊ ಇಷ್ಟು ಎಲೈಸಾ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.